ಮಚ ಏನ್ ಹೇಳ್ಬೇಕು ಅಲ್ಲ ಅವ್ರೆ ಮಚ ಪಿಕಾಸ್ ಊಟ ಉಡ್ತು ಮಚ. ಯಾರ್ದು? ನಂದೇ ಕಣೋ, ಬೇರೆಯವ್ರ ತಿಕ್ಕದ ಬಗ್ಗೆ ಆಗ್ಯಾರ. ನಾನೇ ನಿನ್ನ ಹತ್ರ ಹೇಳಿರ್ತಿದ್ದೆ. ಅದು ಕರೆಕ್ಟು. ಹೆಂಗ್ ಸುಟ್ಟಾಯ್ತಾ? ಅದಾ ಐರನ್ ಮಾಡ್ತಾ ನೀನ್ ಯಾಕೋ ತಿಕ್ಕದ ಮೇಲೆ ಐರನ್ ಮಾಡ್ಕೋತಿದ್ದೆ? ಅಯ್ಯೋ ನೀನ್ ತಿಕ್ಕದ ಮೇಲೆ ಅವನು ಐರನ್ ಮಾಡ್ತಾನೆ, ಬಟ್ಟೆ ಐರನ್ ಮಾಡ್ತಿದ್ದೆ. ಇವಾಗಿನ ಐರನ್ ಮಾಡ್ತಾ ಸುಟ್ಟೋಯ್ತು ಅಂದಲ್ಲೋ ಬೋಳಿ ಮಗನೇ. ಪ್ಯಾಂಟು ಐರನ್ ಮಾಡ್ತಾ ತಿಕ್ಕ ಸುಟ್ಟೋಯ್ತು. ಪ್ಯಾಂಟ್ ಹಾಕೊಂಡೇನಕ್ಕೋ ತಿಕ್ಕದ ಮೇಲೆ ಐರನ್ ಮಾಡ್ತಿದ್ದೆ. ಅಯ್ಯೋ ಕಾಂಡಮ್ ಗುಟ್ಟಿರೋ ಬೋಳಿ ಮಗನೇ. ಪ್ಯಾಂಟ್ನ ಟೇಬಲ್ ಮೇಲೆ ಇಟ್ಟು ಐರನ್ ಮಾಡ್ತಾ ಇದ್ದೆ. ಆಮೇಲೆ ಹೊರಗಡೆ ಹೋದೆ. ನಮ್ಮಮ್ಮ ಯಾವಾಗ್ಲೂ ಬಂದು ಐರನ್ ಬಾಕ್ಸ್ ನ ಚೇರ್ ಮೇಲೆ ಇಟ್ಟಿದ್ದೆ. ನಾನ್ ಬೇರೆ ಗೊತ್ತಿಲ್ಲದೆ ಬಂದು ಅದೇ ಚೇರ್ ಮೇಲೆ ಕುತ್ಕೊಂಡೆ. ತಿಕ್ಕ ಎಲ್ಲ ಸುಟ್ಟೋಗ್ಬಿಡ್ತು ಕಣಲ್ಲ ಅವ್ರೆ. ಅಯ್ಯೋ ಇವ ನನ್ನಿಂದ ಏನ್ ಹೇಳ್ಬೇಕು ಅದೇಳು. ಇವಾಗ ಹೆಂಗಿದ್ರು ನಮ್ಮ ಅಪ್ಪ ಅಮ್ಮಂಗಿಬ್ರು ಹೇಳಕ್ಕಾಗಲ್ಲ ನಾನು. ಅದಕ್ಕೆ ನೀನೊಂಚೂರು ಬಂದು ನನ್ ತಿಕ್ಕ ಕ್ರೀಮ್ ಹಾಕ್ಬಿಟ್ಟು ಹೇಳವ್ರೆ ಎಲ್ಲಿದ್ಯಾ? ಏನೋ ಹೇಳೋದಕ್ಕಾಯ್ತು ನಾನು ನಿನ್ಗೆ. ಆ ಮಚ ಹೇಳೋ, ಎಲ್ಲ ಇದೆಯಲ್ಲ ಅವ್ರೆ? ಯಾವ್ದೋ ಹುಡುಗಿ ಜೊತೆ ಸುತ್ತಾಡ್ತಿರೋ ತರ ಇದೆ. ಏನ್ ಸಮಾಚಾರ? ಇಲ್ಲ ಮಚ್ಚ, ಅಪ್ಪಾಜಿ ಹೊರಗಡೆ ಬಂದಿದ್ದೀನಿ. ಗೊತ್ತು ಕಾಣಲ್ಲ ಅವಡೆ, ಸುಳ್ಳು ಹೇಳ್ತಿದ್ಯಾ ತಾನೆ? ಯಾವ್ದೋ ಹುಡುಗಿ ಜೊತೆ ಎಲ್ಲೋ ಹೋಗ್ತಿರ್ತೀಯ. ಮಚ್ಚ ಹೇಳೋದ್ ಕೇಳು, ನನ್ ಮನೆಗೂ ಕಾಲ್ ಮಾಡ್ತೀನಿ ನಾನು ನಿನಗೆ. ಆಗಲ್ಲ ಕಣೋ ಬೋಳಿ ಮಗನೆ, ಇವಾಗ ಮಾತಾಡ್ಬೇಕು ನೀನ್ ನನ್ ಜೊತೆ. ಮಚ್ಚ ಕೈ ಮುಗಿತೀನಿ, ಅರ್ಥ ಮಾಡ್ಕೊಳ್ಳೋ. ಸರಿ ಸಾಯಂಕಾಲ ಪ್ಲಾನ್ ಹೇಳ್ಬಿಟ್ಟೋಗು. ಯಾವ ಪ್ಲಾನ್ ತರ್ಬೇಕು ಹೇಳ್ಬಿಟ್ಟೋಗು. ನೋಡ್ತೀನಿ. ಏನ್ ನೋಡೋದ್ ನೀನು? ವೀಕೆಂಡ್ ಅಲ್ಲಿ ಅವನಾದ್ರು ಕೆಲಸ ಮಾಡ್ತಾನ? ಮುಚ್ಕೊಂಡ್ ಬರ್ಬೇಕಷ್ಟೇ ಇವತ್ತು ಕುಡಿಯೋದಕ್ಕೆ. ನನಗೆ ಗೊತ್ತಿಲ್ಲ, ಹೋಗ್ತಾ ಇದೀವಿ. ಸರಿ ಮಚ್ಚ ಹೋಗೋಣ, ಆಮೇಲೆ ಕಾಲ್ ಮಾಡ್ತೀನಿ ಬಿಡು ನಿನಗೆ. ಸರಿ ಪ್ಲಾನ್ ಆಗಿದೆ, ಸಾಯಂಕಾಲ ಸಿಗೋ. ಯಾರ ಮಗನ ಫೋನ್ ಮಾಡಿತ್ತು? ಏನಿಲ್ಲಪ್ಪ, ಸುದೀಪ್ ಫೋನ್ ಮಾಡಿದ್ದ. ಅವ್ರ ಅಜ್ಜಿಗೆ ಹುಷಾರಿಲ್ವಂತೆ, ನೈಟ್ ಗ್ಲೂಕೋಸ್ ಹಾಕ್ಸೋಣ ಬಾ ಅಂತ ಹೇಳಕ್ಕೋಸ್ಕರ ಫೋನ್ ಮಾಡಿದ್ದಪ್ಪ. ಗ್ಲೂಕೋಸಿಗೆ ಏನ್ ಮಿಕ್ಸ್ ಮಾಡ್ತೀರ ಮಗನೆ? ನೀರಾ ಅಥವಾ ಸೋಡಾನ? ನೀರು ಕಿಕ್ಕತ್ತಲ್ಲಪ್ಪ, ಸೋಡಾನೆ. ನನ್ನ ಕೆಲಸದಿಂದ ತೆಗ್ಬಿಟ್ರು ಮಚ. ಹೌದಾ? ಮತ್ತೆ ಇವಾಗ ಏನ್ ಮಾಡೋದು? ನೋಡ್ಕೊಳ್ಳೋಣ ಮಚ. ನನ್ಗಂತೂ ಕೆಲ್ಸನೇ ಸಿಗ್ತಾನ ಮಚ. ಇವಾಗ ಏನ್ ಮಾಡ್ತೇನೆ ನೋಡ್ರೆ? ನೋಡ್ಕೊಳ್ಳೋಣ ಮಚ. ನನ್ನ ಹತ್ರ ಕೆಲಸ ಇದೆ, ಬಟ್ ಪೇಮೆಂಟ್ ಕಮ್ಮಿ ಕೊಡ್ತಾ ಇದಾರೆ ಬೋಳಿ ಮಕ್ಕಳು. ಪೇಮೆಂಟ್ ಜಾಸ್ತಿ ಬರೋತರ ಏನ್ ಮಾಡ್ತಾರೆ? ಅದು ನೋಡ್ಕೊಳ್ಳೋಣ. ಮಿಂಡ್ರು ಗುಟ್ಟಿದ್ದು EMIಗಳು ಬೇರೆ ತೀರಿಸ್ಬೇಕು ನಾನು. EMIಗಳು ಕಟ್ಕೊಳ್ಳೋಡೆ. ನೋಡ್ಕೊಳ್ಳೋಣ. ಅಂದು ಲೋನ್ ಗಜಾನೆ ಕೇಳ್ತೈತೆ. ಹೆಂಗ್ ಕೆರಿಸ್ತದೆಲ್ಲ ಅದನ್ನು ನೋಡ್ಕೊಳ್ಳೋಣ. ಅನ್ಗೋ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಮಚ. ಮತ್ತೆ ದುಡ್ಡು ಹೆಂಗ್ ಕಟ್ತೀಯಾ? ನೋಡ್ಕೊಳ್ಳೋಣ. ನಮ್ ಕರಿಯ ಹೇಳ್ದ, ಲೇ ಬೇಡ ಕಣಪ್ಪ, IT ಫೀಲ್ಡ್ ಹೋಗ್ಬೇಡ ಕಣ, ಕೆರ್ಕೊಳಕ್ಕೂ ಪುಡ್ಸೋತಿರಲ್ಲ ಅಂತ. ನಾನು ಅವ್ನ್ ಮಾತ್ ಕೇಳಿದ್ರಲ್ವಾ, ಬೇಡ ಪುಟ್ಟಕ್ಕಂತ ಯಾವ ತರ ಕೆಲ್ಸಕ್ಕೆ ಅಂತ ನಾನ್ ಧೈರ್ಯವಾಗಿ ಬಂದೆ IT ಫೀಲ್ಡ್ಗೆ. ವಾರದಲ್ಲಿ 5 ದಿನ ಕೆಲ್ಸ, 2 ದಿನ ವೀಕೆಂಡ್. ಫುಲ್ ಜಾಲಿ ಅನ್ಕೊಂಡ್ ಬಂದೆ. ಗೊತ್ತಾಗ್ತೈತಿ ಇಲ್ಲಿ ಫುಲ್ ಗಾಲಿ ಹೋಗ್ತೈತಿ ಇಲ್ಲಿ ಅಂತ. ಯಾಕೋ ಬೇಜಾರಲ್ಲಿದ್ಯಾ ಮಚ್ಚ? ಒಂದ್ 5 ಸಾವಿರ ಬೇಜಾರಲ್ಲೇ ಇರು. ಎಲ್ಲಿಂದ ಬರ್ತೀರಾ ನೀವೆಲ್ಲ? ಫಾಲೋ ಮಾಡ್ರಪ್ಪ. ಹೇಳಲ್ಲ ಅವ್ರ 2 ನಿಮಿಷ ಫ್ರೀ ಇದೆಯಾ? ಇಲ್ಲ ಮಚ್ಚ, ಊಟ ಮಾಡ್ತೇನೆ. ಊಟ ಮಾಡ್ಬಿಟ್ಟು ಫೋನ್ ಹಾಕ್ತೀನಿ. ಸರಿ ಊಟ ಮಾಡ್ತಾನೆ ಮಾತಾಡ್ಬೋದಲ್ಲ ಮೇಡಮ್ ಹುಡ್ದವನೆ. ಸರಿ ಹೇಳಲ್ಲ ಅವ್ರೆ, ಮಾತಾಡ್ತೀನಿ ಹೇಳು. ಇಲ್ಲ ಮಚ್ಚ, ನೀನ್ ಆರಾಮಾಗಿ ಊಟ ಮಾಡ ನೀನು. ಹೌದಾ? ಸರಿ, ಅರ್ಧ ಗಂಟೆ ಊಟ ಮಾಡ್ಬಿಟ್ಟು ಫೋನ್ ಹಾಕ್ತೀನಿ. ಇಲ್ಲ ಅವ್ರೆ, ಊಟ ಮಾಡಕ್ ಅರ್ಧ ಗಂಟೆ ಬೇಕಾ ನಿನ್ಗೆ? ಮಚ್ಚ ಕಾಮನ್ ಆಗಿ ಹೇಳೋದ್ನು. ಸರಿ 10 ನಿಮಿಷದಲ್ಲಿ ಫೋನ್ ಹಾಕ್ತೀನಿ. 10 ನಿಮಿಷದಲ್ಲಿ ನೀನು ಲೌಡ ತಿಂತೆ. ನೀನು ನಾನ್ ತಿಂತೀನೋ? ಯಾರು ತಿನ್ನಕ್ಕಾಗ್ಲಿಲ್ಲ ಅಂದ್ರೆ ನಾನ್ ತಿಂತೀನಿ. ಮಚ್ಚ ನೀನ್ ತುಂಬಾ ಹೊಟ್ಟೆ ಹಾಸ್ಕೊಂಡಿದ್ಯಾ ಅನ್ಸುತ್ತೆ. ಪರವಾಗಿಲ್ಲ, ಆರಾಮಾಗಿ ಊಟ ಮಾಡಿ ನೀನು. ಬೇರೆ ನನ್ ಮಗನ ಅದಕ್ಕೆ ನಾನು ಡೌಟ್ ಆಡ್ತಿದ್ಯಾ? ಮಚ್ಚ ನಿಂದು ಇದಕ್ಕಿಂತ ಕಟ ಕೊಡ್ತಾಳ ಮಚ್ಚ. ನಾನಂಗಲ್ಲ. ಅದ್ರಲ್ಲೂ ನೆನ್ನೆ ನೆನ್ಪಿದ್ಯಾ? ನೆನ್ನೆನಾ? ಮಚ್ಚ ನಿನ್ನೆ ಫೋನ್ ಮಾಡಿದ್ರೆ ನೆನ್ನೆನೂ ಊಟ ಮಾಡ್ತಿದ್ದೆ ಗೊತ್ತಾ ನೀನು? ಅವಳೆ ನಿನ್ಗೇನ್ ಬೇಕು ಹೇಳ? ನನ್ನಿಂದ ಖಾಲಿ ಬೀಳ್ತೀನಿ, ಬಿಟ್ಬಿಡ ನನ್ನ ಹೋಗ್ಲಿ. ಏನ್ ಮಚ್ಚ ಅವ್ರು ಇರ್ತಾ ಖಾಲಿ ಬೀಳ್ತೀನಿ ಅನ್ಕೊಂಡು? ನೀನ್ ಚೆನ್ನಾಗಿರ್ಬೇಕು, ನಂಗೆ ಊಟ ಮಾಡೋದು. ಸರಿ ಮಚ್ಚ ತಿಂತೀನಿ. ಅವಳೆ ಇನ್ನೂ ತಿಂದಿಲ್ವಾ? 10 ನಿಮಿಷ ಅವಾಗ್ಲೇನಾಯ್ತು. ಮಿಂಡ್ರಿ